ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ತನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಿರುವ ಅನುಪಮದ ಪ್ರಧಾನ ಸಂಪಾದಕಿ ಶ್ರೀಮತಿ ಶಹನಾಜ್ ಎಂ ಮೇಡಮ್ ಹಾಗೂ ಅವರ ಬಳಗದವರಿಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾಲದ ವ್ಯವಸ್ಥೆ ಅವಸ್ಥೆಗಳನ್ನು ವಿಮರ್ಶಿಸುವ ಮತ್ತು ಪರಾಮರ್ಶಿಸುವ ತಾಕತ್ತನ್ನು ಅನುಪಮ ಹೊಂದಿದೆ ಎಂದು ನಾನು ಅಭಿಮಾನದಿಂದ ಹೇಳುತ್ತೇನೆ. ನಾಗರಿಕತೆಯ ಓಟ ನಮ್ಮ ನಾಳೆಗಳಿಗೆ ಇನ್ನಷ್ಟು ಭರವಸೆಯನ್ನು ನೀಡಬೇಕಿತ್ತು. ಆದರೆ ದುರದೃಷ್ಟವಶಾತ್ ಮೌಢ್ಯತೆ, ಹಿಂಸೆ ಮತ್ತು ಅನಾಚಾರಗಳು ಎಂಬ ಚಕ್ರದ ಅಡಿಯಲ್ಲಿ ಅದು ಹಿಮ್ಮರಳುವಂತಿದೆ. ಮಾತ್ರವಲ್ಲ, ಈ ಹಿಮ್ಮರಳುವಿಕೆಯ ಬಲಿಪಶು ಹೆಣ್ಣೆ ಆಗ್ತಾ ಇದ್ದಾಳೆ. ಇವೆಲ್ಲವುಗಳ ವಿರುದ್ಧ ಮುಂಚೂಣಿಯಲ್ಲಿ ನಿಂತು ಸೆಣಸುವಂತೆ ಪ್ರೇರೇಪಿಸಿದ, ಹಿಂಸೆ ಮತ್ತು ಕ್ರೌರ್ಯಗಳಿಗೆ ತಾಯ್ತನದ ಮೃದುತ್ವದಿಂದಲೇ ಉತ್ತರ ನೀಡಲು ಸಾಧ್ಯ ಎಂಬ ಸಂದೇಶವನ್ನು ಸಮುದಾಯಕ್ಕೆ ಕೊಟ್ಟ ಅನುಪಮದ ಕೆಲಸ ನಿಜಕ್ಕೂ ಶ್ಲಾಘನೀಯ. ವರ್ತಮಾನದ ತಲ್ಲಣಗಳೊಂದಿಗೆ ಮುಖಾಮುಖಿಯಾಗುವುದರ ಜೊತೆಗೆ ಪ್ರಗತಿಪರ ವೈಚಾರಿಕ ನೆಲೆಗಟ್ಟಿನ ನಡುವಿನಲ್ಲಿಯೇ ಸ್ತ್ರೀ ಸಂವೇದನೆ ಮತ್ತು ಮಹಿಳಾ ಸಮಾನತೆಯ ಶಕ್ತಿಯನ್ನು ಇನ್ನಷ್ಟು ಪ್ರಬಲಗೊಳಿಸುವ ಅನುಪಮದ ಪ್ರಯತ್ನವು ಸದಾ ಸಾಗುತ್ತಲೇ ಇದೆ. ಮಹಿಳಾ ಸಮಾನತೆ ಮತ್ತು ಸಬಲೀಕರಣ ಎಂಬ ಪದಗಳ ಔದಾತ್ಮ್ಯಕ್ಕೆ ಸಾರ್ಥಕವಾಗಬೇಕಾದ್ರೆ ಇಂದಿನ ಈ ತಲೆಮಾರಿನ ಬರಹಗಾರರು ಮತ್ತು ಓದುಗರು ಅಷ್ಟೇ ರೀತಿಯಲ್ಲಿ ಪಕ್ವಗೊಂಡರೆ ಮತ್ತು ಮಾಗುವುದಾದರೆ ಮಾತ್ರ ಇದು ಸಾಧ್ಯ. ಸತ್ಯದ ಸಂಗಾತಿಯಾಗಿ ಸದಾ ನಿಲ್ಲುವ ಅನುಪಮದ ಕೈಗಳಿಗೆ ಸರ್ವಶಕ್ತನಾದ ಸೃಷ್ಟಿಕರ್ತನು ಇನ್ನಷ್ಟು ಬಲ ನೀಡಲಿ, ಅವರ ಧ್ವನಿಗೆ ಇನ್ನಷ್ಟು ಕಸುವು ಕರುಣಿಸಲಿ ಎಂದು ಆಶಿಸುತ್ತಾ ನನ್ನ ಹಾರೈಕೆಗಳನ್ನು ಅನುಪಮಕ್ಕೆ ತಿಳಿಸ್ತಾ ಇದ್ದೇನೆ. ಅತ್ಯಂತ ಚೊಕ್ಕವಾಗಿ ತಮ್ಮ ಅನಿಸಿಕೆಯನ್ನು ನಿಮ್ಮ ಮುಂದಿಟ್ಟವರು ಶ್ರೀಮತಿ ಶಮೀಮಾ ಕುತ್ತಾರ್ ಇವರಿಗೆ ಧನ್ಯವಾದಗಳು. ಸಭಿಕರಲ್ಲಿ ಒಂದು ಪ್ರಕಟಣೆ. ಮಧ್ಯಾಹ್ನದ ಝೊಹರ್ ನಮಾಜಿನ ಸಮಯವಾಗಿರುವುದರಿಂದ ಈ ಕಾರ್ಯಕ್ರಮ ಮುಗಿದ ಕೂಡಲೇ